ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ನಮ್ಮ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನೀವೇ ನೋಡಿ ಗೊತ್ತಾಗುತ್ತೆ. ಪ್ರಿಯಾ ಬರ್ತಾಳೆ ಅಂತ ಜಾಮೂನ್ ಮಾಡ್ತಿದ್ವಿ. ಹಾಗೆ ನಮ್ಮ ಮನೆಗೆ ಮಕ್ಕಳು ಬಂದಿದ್ದರು. ಅವರು ಕೂಡ ಕುತ್ಕೊಂಡು ನಾವು ನೋಡ್ತೀವಿ, ನಾವು ಜಾಮೂನ್ ಮಾಡ್ತೀವಿ ಅಂತ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಡ್ಯಾನ್ಸ್ ಕೂಡ ಮಾಡಿದರು. ಫೈನಲಿ ನೆಕ್ಸ್ಟ್ ಡೇ ಪ್ರಿಯಾ ಬಂದಳು ಮನೆಗೆ. ಅವಳು ಬಂದಾಗ ಏನೋ ಸ್ಪೆಷಲ್ ಇದೆ, ನಿಮಗೆ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ಲು. ನಾವು ಏನಿರ್ಬೋದು ಅಂತ ಅನ್ಕೋತಾ ಇದ್ವಿ. ಆಮೇಲೆ ಗೆಸ್ ಮಾಡಿದ್ವಿ, ಮೇ ಬಿ ಅವಾಗ ತಾನೇ ಅವಳು ಬರ್ತಡೇ ಆಗಿತ್ತು. ಸೊ ಮೇ ಬಿ ಏನಾದರೂ ಅವಳ ಬರ್ತಡೇಗೆ ಕೇಕ್ ತಂದಿರ್ಬೋದು ಅಂತ. ಬಟ್ ಅದು ನಮಗೆ ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿತ್ತು. ಏನಂತ ನೋಡಿ ನೀವೇ. ಹೇಳು ಪ್ರಿಯಾ. ಓಕೆ ಬಾಯ್ ತೆಗಿಬೇಕಾ? ಬಾ ಪ್ರಿಯಾ, ನೋಡ್ಬಾ. ಬಾ ಪ್ರಿಯಾ, ಕರೆಕ್ಟ್ ಮಾಡಿದ್ದಾನೆ, ನೋಡ್ ಬಾ. ಜಲ್ದಿ ತೆಗೀರಿ. ಹಬ್ಬ ನೋಡಿದ್ರಲ್ಲ, ಫೈನಲಿ ಏನಾದರೂ ಸರ್ಪ್ರೈಸ್ ಅಂತ. ನಮಗಂತೂ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು, ಶಾಕ್ ಕೂಡ ಆಯಿತು, ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಯಾಕೆ ಆ ಥರ ಗೆಸ್ ಮಾಡಿದ್ವಿ ಅಂದರೆ, ಮೇ ಬಿ ಅವಳದೇ ಬರ್ತಡೇ ಕೇಕ್ ತಂದಿರ್ಬೋದು ಅಂತ. ಸ್ವಲ್ಪ ಅವಳು ಹಾಗೆ ಅಂದರೆ ನಮಗೆ ಸ್ವಲ್ಪ ಜಾಸ್ತಿ ಚಮಕ್ ಕೊಡ್ತಿರ್ತಾಳೆ. ಸೊ ನಾವು ಅದಕ್ಕೆ ಆ ಥರನೇ ಇರ್ಬೋದು ಅಂದ್ಕೊಂಡ್ವಿ. ನಾವು ಇನ್ನೇನು ಕೇಕ್ ಕಟ್ ಮಾಡೋಣ ಅಂತ ನಿಂತ್ಕೊಂಡಿದ್ವಿ. ನನ್ನ ತಂಗಿ ಕ್ಯಾಮ್ರಾನ ಸೆಟ್ ಮಾಡಿಬಿಟ್ಟು ಬಂದಳು. ಮತ್ತು ಯಾರು ಕಟ್ ಮಾಡೋದು ಕೇಕ್ ಅಂತ ಡಿಸ್ಕಷನ್ ಆಗ್ತಾಯಿತ್ತು. ಸುಮ್ಮನೆ ಹಾಗೆ ಫೈನಲಿ ಈಗ ಕೇಕ್ ಕಟ್ ಮಾಡಿದ್ವಿ. ನೀವೆಲ್ಲ ನೋಡಿದ್ರಲ್ಲ ಹೇಗಾಯಿತು ಸೆಲೆಬ್ರೇಷನ್ ಅಂತ. ಕೇಕೆಲ್ಲ ಕಟ್ ಮಾಡಾಯಿತು, ತಿಂದು ಆಯಿತು. ಹಾಗೆ ಫೋಟೋಸ್ ತೊಗೊಳ್ಳೋಣ ಅಂತ ಸ್ವಲ್ಪ ಫೋಟೋಸ್ನ ತೊಗೊಂಡ್ಬಿಟ್ಟು ಇನ್ನೇನು ಸಂಜೆ ಆಗೋಯಿತು. ಅಷ್ಟು ಬೇಗ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವರು ಬೆಳಗ್ಗೆ ಬಂದಿದ್ದರು, ಸಂಜೆ ಮನೆಗೆ ಹೋದರು. ಪ್ರೀ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವಳು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು. ಫುಲ್ ಎಂಜಾಯ್ ಮಾಡಿದ್ವಿ ಬೆಳಗ್ಗೆಯಿಂದನೂ. ಹಾಗೆ ತುಂಬ ಥ್ಯಾಂಕ್ಸ್ ಕೇಕೆಲ್ಲ ಕಟ್ ಮಾಡಿದ್ದಕ್ಕೆ. ತುಂಬ ಥ್ಯಾಂಕ್ಸ್ ಅಷ್ಟೇ ಹೇಳೋಕ್ಕಾಗೋದು, ಮತ್ತೆಂತ ಹೇಳೋಕ್ಕಾಗಲ್ವಲ್ಲ. ಆ್ಯಕ್ಚುಲಿ ಅವಳು ಯೂಟ್ಯೂಬ್ನ ತುಂಬ ನೋಡ್ತಾ ಇರ್ತಾಳೆ. ಅದಕ್ಕೋಸ್ಕರ ನಮಗೆ ಗೈಡ್ ಮಾಡ್ತಾಯಿದ್ಲು, ಯಾವ್ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಥರ ಅಂತ ಎಲ್ಲ ನೋಡಿ ಯಾವ್ಯಾವ ಥರ ಅಂತ ಹೇಳ್ತಾ ಇದ್ದಾಳೆ. ಅವ್ರು ಜಾಸ್ತಿ ಕ್ಯಾಮ್ರಾ ಮುಂದೆ ಬರಬಾರ್ದು, ಬೇರೆಯವ್ರನ್ನ ತೋರಿಸ್ಬೇಕು, ಅದೇ ಅವ್ರ ಕೆಲಸ. ಫ್ಯಾಕ್ಟ್ ಅದು. ತಿರುಗಿಲ್ಲ ಹಂಗೆ ಸ್ವಲ್ಪ ಏನಾದ್ರು ಒಂದು ತಿಂತಿದೆಯಾ? ತಿನ್ನು. ತುಂಬ ತಿಂಡಿ ಪೋತಿದ್ದಾಳೆ ಫ್ರೆಂಡ್ಸ್ ಇವಳು. ಹೌದು ಗೈಸ್, ಗೊತ್ತಲ್ಲ ಎಲ್ರಿಗೂ. ತಿನ್ಬೇಕು, ಜೀವನ ಚೆನ್ನಾಗಿರ್ಬೇಕು, ಸಾಯ್ಬೇಕು, ಅದಕ್ಕೆ ತಿಂತಾನೆ ಇರಬೇಕು. ದುಡಿಮೆ ಎಲ್ಲ ಮಾಡಬಾರ್ದು. ಹೌದಾ? ಇವತ್ತೆಲ್ಲದೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕಿದ್ದೀನಿ. ಜೋಕಾಲಿ ಇಷ್ಟ ಅಂತ ಜೋಕಾಲಿ ಆಡ್ತಾಯಿದ್ಲು, ನಾನು ಹೀಗೆ ವೀಡಿಯೋ ಮಾಡ್ತಾಯಿದ್ದೆ. ಇವತ್ತಿನ ದಿನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಇವತ್ತಿನ ದಿನ ಮಾತ್ರ. ತುಂಬ ಖುಷಿ ಆಯಿತು ಬಂದಿದ್ದು ಕೂಡ. ಇನ್ನೇನು ಅವಳು ಜೋಕಾಲಿ ಆಡ್ಬಿಟ್ಟು ಮನೆಗೆ ಹೊರಟ್ಲು. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಿರುಗು ಹಂಗೆ ಒಂದು ಹಾಯ್ ಮಾಡು. ಹಾಯ್.
ಹೀಗೆ ಡೈಲಿ ಸಂಜೆ ಆದಮೇಲೆ ನಮ್ಮನೆ ರಾಕಿ ಜೊತೆ ಸ್ವಲ್ಪ ನಾವು ಆಟ ಆಡ್ತೀವಿ. ಅವನಿಗೆ ಜಂಪ್ ಮಾಡೋದನ್ನ ಕಲಿಸ್ತಾ ಇದ್ವಿ. ಅವನಂತೂ ಮಾತೇ ಕೇಳ್ತಾ ಇರಲಿಲ್ಲ. ನೋಡಿ ಎಷ್ಟು ಆಟ ಆಡಿಸ್ತಾ ಇದ್ದಾನೆ ನಮ್ಮನ್ನೇ. ರಾಕಿ ಮತ್ತೆ ಮಾಡು ಇಲ್ವಾ leg jump yes jump ಹಾಗೆ ನೆಕ್ಸ್ಟ್ ದಿನ ಸಂಕ್ರಾಂತಿ ಹಬ್ಬ ಇತ್ತು. ಎಲ್ಲ ರೋಡಲ್ಲಿರೋ ಮಕ್ಕಳೆಲ್ಲ ನಮ್ಮ ಮನೆಗೆ ಬಂದಿದ್ದರು ವಿಶ್ ಮಾಡೋಕ್ಕೋಸ್ಕರ. ನಾವು ಕೂಡ ಅವ್ರಿಗೆ ವಿಶ್ ಮಾಡಿದ್ವಿ. ಹಾಗೆ ಸಂಕ್ರಾಂತಿ ಕಾಳು ಕೂಡ ಕೊಟ್ವಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ರೋಡಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ. ಅವರೆಲ್ಲರೂ ಬಂದುಬಿಟ್ಟು ಎಲ್ಲ ಹಬ್ಬ ಎಲ್ಲ ಮಾಡಿಕೊಂಡು ಮನೆಗೆ ಹೋದರು. ನಾವಷ್ಟೇ ಎಂತ ಮಾಡೋದು ಅಂತ ಸುಮ್ಮನೆ. ಮತ್ತು ತಿರ್ಗಾ ನೈಟ್ ಆದಮೇಲೆ ರಾಕಿ ಜೊತೆ ಹಾಗೆ ಆಟ ಆಡ್ತಾಯಿದ್ವಿ. ಆಟ ಆಡಾದ್ಮೇಲೆ ರಾಕಿ ಕೂಡ ಮಲ್ಕೊಂಡ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇ ಥರ ನಾವು ರಾಕಿನ ಆಟಾಡಿಸ್ತಾ ಇದ್ವಿ. ನನ್ನ ಫ್ರೆಂಡ್ ಕೂಡ ಮನೆಗೆ ಹೋದ್ಲು. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.